ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಾಸ್ಟರ್ ಕಿಚನ್ ಅಂಡ್ ಬ್ಲಾಗ್ಸ್. ಈ ವಿಡಿಯೋದಲ್ಲಿ ಹಲಸಿನಹಣ್ಣಿನ ಬೀಜದೊಂದು ಪಕೋಡ ಮಾಡ್ತಾ ಇದ್ದೇನೆ. ಇದು ಸಾಧಾರಣ ಎಲ್ಲರಿಗೂ ಗೊತ್ತಿರುವುದಿಲ್ಲ, ಕೆಲವರಿಗೆ ಗೊತ್ತಿರ್ಬೋದು ಹಲಸಿನಹಣ್ಣಿನ ಬೀಜದಿಂದ ಪಕೋಡನು ಮಾಡ್ಬೋದು ಅಂತ. ಪಕೋಡ ಅಂತಲ್ಲ, ಬೇರೆ ಬೇರೆ ರೆಸಿಪಿ ತುಂಬಾನೇ ಇದೆ ಹಲಸಿನ ಬೀಜದ್ದು. ಬಟ್ ಇವತ್ತು ನಾನು ಹಲಸಿನ ಹಣ್ಣಿನ ಬೀಜದ ಪಕೋಡ ಮಾಡ್ತಾ ಇದ್ದೇನೆ. ಅದು ಹೇಗಾಗಿದೆ ಅಂತ ತಿಂದೊಮ್ಮೆ ನೀವು ನನಗೆ ಕಮೆಂಟ್ ಮಾಡಲೇಬೇಕು, ಯಾಕಂದ್ರೆ ಅಷ್ಟು ಸೂಪರ್ ರೆಸಿಪಿ ಅದು. ನಾನು ತುಂಬ ಸಲ ಮಾಡ್ತಾನೆ ಇರ್ತೇನೆ, ಹಲಸಿನ ಸಿಕ್ಕದಾಗಲೆಲ್ಲ ಅದ್ರ ಬೀಜದ ರೆಸಿಪಿ ಅಂದರೆ ನಾನು ಪಕೋಡನೇ ಮಾಡೋದು. ಹಾಗಾಗಿ ಈಗ ನಿಮಗೂ ಕೂಡ ಪಕೋಡದ ರೆಸಿಪಿನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಈಗ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ಒಮ್ಮೆ ನೋಡ್ಕೊಂಡು ಬರುವ ಫ್ರೆಂಡ್ಸ್. ಈಗ ಇಂಗ್ರೀಡಿಯೆಂಟ್ ನೋಡುವ. ಇದು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾರ್ನ್ಫ್ಲವರ್ ತೊಗೊಂಡಿದ್ದೇನೆ, ಇದು ಹಸಿಮೆಣಸು ಮತ್ತು ಕರಿಬೇವು ಸೊಪ್ಪು ತೊಗೊಂಡಿದ್ದೇನೆ, ಸ್ವಲ್ಪ ನೀರುಳ್ಳಿ ತೊಗೊಂಡಿದ್ದೇನೆ, 1 ಬೌಲ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೇನೆ. ಇದೆಲ್ಲ 1 ಬೌಲ್ನಷ್ಟು ತೊಗೊಂಡ್ರೆ ಕಾರ್ನ್ಫ್ಲವರ್ ಮಾತ್ರ ಒಂದು 2-3 ಸ್ಪೂನಷ್ಟು ಮಾತ್ರ ತೊಗೊಳ್ಳಿ. ನೆಕ್ಸ್ಟ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಹಲಸಿನಹಣ್ಣಿನ ಬೀಜ. ಇದನ್ನು ನಾನು ತೊಳೆದಿಟ್ಟುಕೊಂಡಿದ್ದೇನೆ. ನೀವೇನು ಮಾಡಿ ಅಂದರೆ ಫಸ್ಟ್ ಇದನ್ನು ನಾವು ಕುಕ್ಕರ್ಗೆ ಹಾಕಿ ಬೇಯಿಸುವ. ಸಿಪ್ಪೆ ಕೂಡ ಬೇಯಿಸಾದ್ಮೇಲೆ ತೆಗೆಯುವ, ಇಲ್ಲಾದರೆ ಅದು ಬೇಯುವಾಗ ನಮಗೆ ಸಿಪ್ಪೆನ ಅಷ್ಟು ಸುಲಭವಾಗಿ ತೆಗಿಲಿಕ್ಕೆ ಬರೋದಿಲ್ಲ. ಓಕೆ, ಇದನ್ನು ಈಗ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಬೇಯಿಸುವ. ಓಕೆ ಫ್ರೆಂಡ್, ನಾನು ಈಗ ಇದು ಕುಕ್ಕರ್ಲಿ ಇಟ್ಟಿದ್ದೇನೆ. ಇದೊಂದು 2-3 ವಿಸಿಲ್ ಆಗುವಷ್ಟರಿಗೆ. ಅದಕ್ಕೆ ಮಾತ್ರ ನೀವು ಬೇಯುವಾಗ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ನಿಮಗೆ ಬರ್ತದೆ ಅದರಲ್ಲಿ. ಆಮೇಲೆ ಇದು 3 ವಿಸಿಲ್ ಆದಮೇಲೆ ಇದನ್ನು ನಾವು ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿಕೊಡ್ತೇನೆ. ಇದು ನಾನು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೇನಲ್ಲ, ಈಗ ಇದು ಒಂದು 4-5 ವಿಸಿಲ್ ಆಗಬೇಕು ಫ್ರೆಂಡ್ಸ್. ಯಾಕೆಂದರೆ ಸ್ವಲ್ಪ ಜಾಸ್ತಿ ಬೇಯಬೇಕಲ್ಲ ಅದು. ಅಂದರೆ ನಮಗೆ ಕೈಯಲ್ಲಿ ಅದನ್ನು ಪಕೋಡ ಅಂದರೆ ನಾವು ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಲಿಕ್ಕೆ ಆಗುವಾಗೆ ಅದು ಸ್ವಲ್ಪ ಬೇಯಬೇಕಂದ್ರೆ ಒಂದು 4-5 ವಿಸಿಲ್ ಆದರೂ ಬರಬೇಕು. ನೋಡಿ ಫ್ರೆಂಡ್ಸ್, ಈಗ ಇದು ವಿಸಿಲ್ ಆಯಿತು. ಓಕೆ, ನನ್ನದು ಈಗ 4-5 ವಿಸಿಲ್ ಆಗಿದೆ. ಇದನ್ನೀಗ ನಾನು ಕುಕ್ಕರಿಂದ ತೆಗೆದು ಒಂದು ಬೌಲಿಗೆ ಹಾಕ್ತೇನೆ. ನೋಡಿ ಫ್ರೆಂಡ್ಸ್, ಇದೀಗ ಒಳ್ಳೆ ಬೆಂದಿದೆ. ಇದೀಗ ನಾನು ಫಸ್ಟಿಗೆ ಸಿಪ್ಪೆ ತೆಗಿತೇನೆ. ಸಿಪ್ಪೆ ತೆಗೆದು ಮತ್ತೆ ನಾವು ಒಂದು ಬೌಲಿಗೆ ಹಾಕುವ. ಫ್ರೆಂಡ್ಸ್, ನಾನು ಹೇಳಿದ್ದೆ ಅಲ್ಲ ನಿಮಗೆ, ನೋಡಿ ಕುಕ್ಕರಲ್ಲಿ ಹಾಕಿದರೆ ಇದು ಸಿಪ್ಪೆನ ಈಸಿಯಾಗಿ ತೆಗಿಬೋದು ಅಂತ. ಇದು ಚೂರಿ ಅಥವಾ ನಾವು ಯಾವುದೇ ಸಹ ತೆಗೆಯುವ ಅವಶ್ಯಕತೆ ಇಲ್ಲ. ಇದು ಕೈಯಲ್ಲೇ ಸಿಪ್ಪೆ ಬರ್ತದೆ. ಹೀಗೆ ಮಾಡಿದರೆ ಸಾಕು, ಸಿಪ್ಪೆ ಈಸಿಯಾಗಿ ನಾವು ತೆಗಿಬೋದು. ನೋಡಿ, ನಾನು ಇದನ್ನೀಗ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ. ನೀವು ಕೈಯಲ್ಲಿ ಕೂಡ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಬೋದು, ಇಲ್ಲ ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ದರೆ ಅದರಲ್ಲಾದರೂ ಈ ಥರ ಒಳ್ಳೆ ಚೆಂದ ಮಾಡಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇನ್ನು ಹಲಸಿನ ಬಗ್ಗೆ ನೋಡಿ, ಹಲಸಿನಣ್ಣು ಮಕ್ಕಳಿಗೆ ನೀವು ಈ ಥರ ಎಲ್ಲ ಪಕೋಡ ಮಾಡಿ ಕೊಟ್ಟರೆ ತುಂಬ ಚೆಂದ ಮಾಡಿ ತಿನ್ನೋರು ಅವರು. ಇಲ್ಲಾಂದರೆ ಹೀಗೆ ಬೇಯಿಸಿ ಎಲ್ಲ ಕೊಟ್ಟು ತಿನ್ನೋದಿಲ್ಲ ಅಲ್ವಾ. ಸೊ ಹಲಸಿನಲ್ಲಿ ಮೇನ್ ಹೇಳಬೇಕಂದ್ರೆ ಪೋಷಕಾಂಶ ತುಂಬಾ ಇದೆ. ಪೋಷಕಾಂಶ ಅಂದರೆ ಇಂಗ್ಲೀಷ್ ನ್ಯೂಟ್ರಿಯೆಂಟ್ಸ್ ಹೇಳ್ತಾರಲ್ವ. ಸೊ ಇದು ಪೋಷಕಾಂಶಗಳು ತುಂಬಾ ಇದೆ. ಆಮೇಲೆ ಇದರಲ್ಲಿ ಪ್ರೋಟೀನ್, ಫೈಬರ್, ಅಯರ್ನ್, ಮೆಗ್ನೀಷಿಯಮ್ ಕೂಡ ಜಾಸ್ತಿ ಇರೋದ್ರಿಂದ ಇದು ಮಕ್ಕಳಿಗೆ ನೀವು ಸಂಜೆ ಸ್ನ್ಯಾಕ್ಸ್ ಮಾಡಿ ಆದರೂ ಕೊಡಿ, ಅಥವಾ ಊಟದಲ್ಲಿ ಇದರ ಸಾರು ಮಾಡ್ತಾರೆ, ಸಾಂಬಾರಿಗೆ ಹಾಕಿ ಕೊಡ್ತಾರೆ, ಅಥವಾ ಯಾವುದೇ ರೀತಿಲಾದರೂ ಮಕ್ಕಳಿಗೆ ಇದನ್ನು ಮಾಡಿ ಕೊಡಿ. ಆದರೆ ಜಾಸ್ತಿ ನೀವು ಈ ಥರ ಪಕೋಡ ಎಲ್ಲ ಮಾಡಿಕೊಟ್ರೆ ಮಕ್ಕಳು ಚೆಂದ ಮಾಡಿ ತಿಂತಾರಲ್ವ ಫ್ರೆಂಡ್ಸ್. ನೋಡಿ ಈಗ ಓಕೆ, ನಾನೀಗ ಸ್ಮ್ಯಾಶ್ ಮಾಡಿ ಆಯಿತು. ಓಕೆ ಫ್ರೆಂಡ್ಸ್, ಈಗ ನಾನು ಇದನ್ನು ಸ್ಮ್ಯಾಶ್ ಮಾಡಿ ಆಯಿತು. ನಾನೆಲ್ಲ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೇನೆ. ಇನ್ನು ಇದಕ್ಕೇನೆ ನಾನು ಸ್ವಲ್ಪ ಫಸ್ಟಿಗೆ ಇದು ಈರುಳ್ಳಿ ಅಂತ ತೊಗೊಂಡಿದ್ದೆಲ್ಲ ಇದನ್ನು ಹಾಕ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ 1 ಬೌಲ್ನಷ್ಟು ಕಡಲೆ ಹಿಟ್ಟು ಇದು ತಗೊಂಡಿದ್ದೇನಲ್ಲ, ಇದು ಸ್ವಲ್ಪ ಹಾಕ್ತಾ ಇದ್ದೇನೆ. ಇದರಲ್ಲಿ ನಾನು ಚಿಲ್ಲಿ ಮತ್ತು ಇದು ಕರಿಬೇವು ಸೊಪ್ಪು ಉಂಟು ಸ್ವಲ್ಪ, ಅದನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ. ಮತ್ತು ಇದು 2-3 ಸ್ಪೂನಷ್ಟು ತಗೊಂಡಿದ್ದೇನೆ ಫ್ರೆಂಡ್ಸ್ ನಾನು. ನೀವು ಕೂಡ ಅಷ್ಟೇ ತಗೊಳ್ಳಿ. ಓಕೆ, ಈಗ ಕಾರ್ನ್ಫ್ಲವರ್ ಹಾಕಿ ಆಯಿತು. ಲಾಸ್ಟ್ ಬಂದು ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಓಕೆ, ಈಗ ಇಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಾದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಅರಿಶಿಣದ ಪೌಡರ್ ಹಾಕ್ತಾ ಇದ್ದೇನೆ. ನಾನು ಸ್ವಲ್ಪ ಅರಿಶಿಣ ಪೌಡರ್ ಹಾಕಿದ್ದೇನೆ. ಇದಕ್ಕೇನೆ ಸ್ವಲ್ಪ ನಾನು ಹಸಿಮೆಣಸು ಹಾಕಿರೋದ್ರಿಂದ ಇದು ಚಿಲ್ಲಿ ಪೌಡರನ್ನು 1 ಸ್ಪೂನಷ್ಟು, 1 ಸ್ಪೂನ್ ಬೇಡ, ಒಂದು ಅರ್ಧ ಸ್ಪೂನಷ್ಟು ಹಾಕಿ. ಏಕೆಂದರೆ ಮಕ್ಕಳಿಗೆ ನಾವು ಕೊಡೋದ್ರಿಂದ ಅವರು ಖಾರ ಆದರೆ ತಿನ್ನೋದಿಲ್ಲ ಅಲ್ವಾ. ಸೊ ಅದರಿಂದ ನಾನು 1/2 ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕಿದೆ. ಎಲ್ಲ ಆದಮೇಲೆ ಇದು ಓಕೆ, ಇದೀಗ ನಾನು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಆಯ್ತಲ್ಲ ಫ್ರೆಂಡ್ಸ್. ಇದಕ್ಕೆ ನಾನು ಸ್ವಲ್ಪ 1 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ನಾವು ಬೇಯಿಸುವಾಗನೂ ಸ್ವಲ್ಪ ಉಪ್ಪು ಹಾಕಿರ್ತೇವಲ್ಲ, ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ.
ಈಗ ಉಪ್ಪು ಹಾಕಿ ಆಯಿತು. ಈಗ ನಾನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೇನೆ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಕೋಡ ಹದಕ್ಕೆ ಬರಬೇಕು, ಏಕೆಂದರೆ ನಮಗಿದು ಎಣ್ಣೆಯಲ್ಲಿ ನಾವು ಬಿಡೋದ್ರಿಂದ ಸ್ವಲ್ಪ ನೀರು ಇರಬಾರ್ದು. ಆದಷ್ಟು ಸ್ವಲ್ಪ ಗಟ್ಟಿ ಆಗೋ ಥರ ಮಾಡಿ. ಸೊ ಈ ಥರ ನೋಡಿ ಗಟ್ಟಿ ಆಗಿದೆ ನನ್ನದು. ಈಗ ನಾನು ಮಾಡಿದೆಲ್ಲ ಸ್ವಲ್ಪ ಹಿಟ್ಟು ಹದಕ್ಕೆ ಬಂತು ನೋಡಿ. ಈ ಥರ ಸ್ವಲ್ಪ ಗಟ್ಟಿ ಆಗಬೇಕು. ಸೊ ನೀರು ಹಾಕುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇವಾಗ ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್. ಈಗ ನಾನು ಮಿಕ್ಸ್ ಎಲ್ಲ ಮಾಡಿ ಎಲ್ಲ ಹಾಕಿ ಆದಮೇಲೆ ಈ ಥರ ಹದಕ್ಕೆ ಬಂತು. ಇದು ಸ್ವಲ್ಪ ಗಟ್ಟಿ ಇರಬೇಕು, ಅದಕ್ಕೆ ನಾನು ಹೇಳಿ ಸ್ವಲ್ಪ ನೀರು ಸ್ವಲ್ಪ ಕಡಿಮೆ ಹಾಕಿ ಅಂತ. ಈ ಥರ ಆದರೆ ನಮಗೆ ಎಣ್ಣೆಯಲ್ಲಿ ಬಿಡುವಾಗ ತುಂಬ ಚೆನ್ನಾಗಿ ಬರ್ತದೆ ಅದು. ಸೊ ಮಕ್ಕಳಿಗೆ ಆ ಥರ ಮಾಡಿದ್ರೇ ಅಲ್ವಾ ಇಷ್ಟ ಆಗೋದು. ಅವರಿಗೆ ಈ ಥರದ ಹಲಸಿನ ಬೀಜ ಎಲ್ಲ ಬೇಯಿಸಿ ಎಲ್ಲ ಕೊಟ್ಟರೆ ಆಗೋದಿಲ್ಲ. ಮುಂಚೆ ನಾವು ಚಿಕ್ಕದಿರುವಾಗ ಹೇಗಂದರೆ ನಮಗೆ ಹಲಸಿನ ಹಣ್ಣೆಲ್ಲ ಅಮ್ಮ ಎಲ್ಲ ಬಿಡಿಸಿ ಎಲ್ಲ ಬೇಯಿಸಿ ಎಲ್ಲ ಕೊಡ್ತಾಯಿದ್ರು. ಬಟ್ ಈಗಿನ ಮಕ್ಕಳಿಗೆ ಅದೆಲ್ಲ ಆಗೋದಿಲ್ಲ ಅಲ್ಲ, ಅದಕ್ಕೆ ಈ ಥರ ಎಲ್ಲ ಮಾಡಿ ಕೊಡಬೇಕು. ಆದಷ್ಟು ಅವರಿಗೆ ಮಕ್ಕಳಿಗೆ ಆರೋಗ್ಯ ದೃಷ್ಟಿಯಿಂದ ಇದು ತುಂಬ ಒಳ್ಳೆಯದು ಅಂತಲೇ ನಾನು ಆವಾಗ ಹೇಳಿದೆ. ಹಾಗಾಗಿ ಅವರಿಗೆ ಮಕ್ಕಳಿಗೆ ಆದಷ್ಟು ಈ ಥರ ಎಲ್ಲ ಮಾಡಿ ಎಲ್ಲ ಕೊಡಿ. ಮತ್ತು ಇದರದ್ದು ಸಾರು ಕೂಡ ಮಾಡ್ತಾರೆ ಫ್ರೆಂಡ್ಸ್. ಸಾರು ಮಾಡ್ತಾರೆ, ಸಾಂಬಾರಿಗೆ ಹಾಕ್ತಾರೆ. ಆಮೇಲೆ ಇದು ಮಲೆನಾಡಲ್ಲೆಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ನಮ್ಮ ಕರಾವಳಿಲಿ ಕೂಡ ಜಾಸ್ತಿನೇ, ಮಲೆನಾಡಲ್ಲಿ ಕೂಡ ಹಲಸಿನ ಹಣ್ಣಿಂದು ಬೀಜ ರೆಸಿಪಿ ಎಲ್ಲ ತುಂಬ ಮಾಡ್ತಾರೆ. ನನ್ನದೊಬ್ಬರು ಫ್ರೆಂಡ್ ಇದ್ದಾರೆ, ಅವರು ಕೂಡ ಮಲೆನಾಡಲ್ಲಿ ಈ ಥರ ರೆಸಿಪಿ ಎಲ್ಲ ಮಾಡ್ತಾರೆ. ಅವರೇ ನನಗಿದು ಹೇಳಿಕೊಟ್ಟಿದ್ದು. ಅದನ್ನು ಈಗ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ, ನೀವು ಕೂಡ ಮಾಡಿ. ಓಕೆ ಫ್ರೆಂಡ್ಸ್, ಇದೀಗ ಆಯಿತು ನೋಡಿ. ಈ ಥರ ಆದಮೇಲೆ ಇನ್ನು ಸ್ವಲ್ಪ ಪ್ಯಾಟೀಸ್ ಥರ ಮಾಡ್ಕೊಳ್ಳುವ. ಓಕೆ, ಪ್ಯಾಟೀಸ್ ಮಾಡುವಾಗ ಚಿಕ್ಕ ಉಂಡೆ ತಗೊಳ್ಳಿ ಫ್ರೆಂಡ್ಸ್. ಮತ್ತು ಕೈಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಮತ್ತು ಈ ಥರ ಮಾಡಿ, ತುಂಬ ತೆಳ್ಳಗೇ ಮಾಡಿ. ದಪ್ಪ ಇದ್ದರೆ ಅಷ್ಟು ಚೆಂದ ಬರೋದಿಲ್ಲ, ಅದು ತಿನ್ನುವಾಗಷ್ಟು ಟೇಸ್ಟ್ ಇರೋದಿಲ್ಲ. ನೋಡಿ ಈ ಥರ ಆದಮೇಲೆ ಬಾಣಲೆಯಲ್ಲಿ ಎಣ್ಣೆ ಇಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಕಾದಿದ ಅಂತ ಒಮ್ಮೆ ನೋಡುವ. ಸ್ವಲ್ಪ ಹಾಕಿ ನೋಡ್ತೇನೆ ಇದು ಕಾದಿದ ಅಂತ. ಹೌದು ಫ್ರೆಂಡ್ಸ್, ಇದು ಈಗ ಎಣ್ಣೆ ಒಳ್ಳೆ ಚೆನ್ನಾಗಿ ಕಾದಿದೆ. ಈಗ ನಾನೇನು ಪ್ಯಾಟೀಸ್ ಮಾಡಿದ್ದೆ ಅಲ್ಲ, ಇದನ್ನು ಅದೇ ಥರ ತುಂಬ ಮಾಡಿ ಹಾಕುವ. ಓಕೆ, ಈಗ ಇದು ಹಾಕಿ ಆಯಿತು ನೋಡಿ ಫ್ರೆಂಡ್ಸ್. ಇದೀಗ ಚೆನ್ನಾಗಿ ಕಾದಿದ ಅಂತ ನೋಡಬೇಕು. ಅದು ಸ್ವಲ್ಪ ಬ್ರೌನ್ ಕಲರಿಗೆ ಬರಬೇಕದು. ಸ್ವಲ್ಪ ನಾನು ಈ ಥರ ಮಾಡ್ತೇನೆ ನೋಡಿ. ಇದೀಗ ಕಾಯಲಿಲ್ಲ, ಅದು ಚೆಂದ ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ ಬಿಡಿ. ನಾನೀಗ ಈ ಥರನೇ ಎಲ್ಲ ಪ್ಯಾಟೀಸ್ ಮಾಡಿಟ್ಟಿದ್ದೇನೆ ಫ್ರೆಂಡ್ಸ್. ನೋಡಿ ಇದನ್ನೆಲ್ಲ ಈ ಥರ ಎಲ್ಲ ಮಾಡಿಟ್ಟಿದ್ದೇನೆ. ಸೊ ಇದೆಲ್ಲ ಮಾಡಿ ಆದಮೇಲೆ ಎಲ್ಲ ಫ್ರೈ ಮಾಡಿ ನಿಮಗೆ ತೋರಿಸ್ತೇನೆ. ಓಕೆ ಫ್ರೆಂಡ್ಸ್, ಈಗ ಇದು ಆಯಿತು ನೋಡಿ. ಈ ಥರ ಕಲರ್ ಚೇಂಜ್ ಆಗೋ ತನಕ ನಾನು ಒಳ್ಳೆ ಫ್ರೈ ಮಾಡಿದ್ದೇನೆ. ಈ ಥರ ಮಾಡಿ ನೋಡಿ, ಈ ಥರ ಚೇಂಜ್ ಆಗಬೇಕು ಕಲರ್. ಆಗಲೇ ಅದು ಕ್ರಿಸ್ಪಿ ಆದ್ರೇ ನಿಮಗೆ ತುಂಬ ಬೆಂದಿದೆ, ಒಳಗೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಓಕೆ ಫ್ರೆಂಡ್ಸ್, ಇದೀಗ ಆಯಿತು. ಇದೀಗ ನಾನೊಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಇದು ಇಷ್ಟು ಕಲರ್ ಚೇಂಜ್ ಆದರೆ ಬೆಂದಿದೆ ಅಂತ ಅರ್ಥ. ಬೆಂದರೆ ಇದು ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಬೇಯದಿದ್ರೆ ಅಷ್ಟು ನಿಮಗೆ ಟೇಸ್ಟ್ ಬರೋದಿಲ್ಲ. ಸೊ ಆದಷ್ಟು ಈ ಥರ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಹಲಸಿನ ಪಕೋಡ ರೆಡಿ ಆಯಿತು. ನೋಡಿದ್ರಲ್ಲ ಇದು ಹೇಗೆ ಮಾಡೋದು ಅಂತ. ತುಂಬಾ ಈಸಿ. ನಿಮಗೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈಸಿಲಿ ಇದನ್ನು ಮಾಡಿಕೊಡ್ಬೋದು. ಹಾಗೆ ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ, ನಿಮ್ಮ ಮನೇಲಿರೋ ನಿಮ್ಮ ಫ್ಯಾಮಿಲಿ ಇದ್ದವರಿಗೆಲ್ಲರಿಗೂ ಮಾಡಿಕೊಡಿ. ಈಗ ನಾನು ಇದು ಟೇಸ್ಟ್ ಮಾಡೋ ಸಮಯ, ಆದರೆ ನಾನು ಟೇಸ್ಟ್ ಮಾಡೋದಿಲ್ಲ. ನಾನು ನನ್ನ ಮಗನಿಗೆ ಟೇಸ್ಟ್ ಮಾಡಲಿಕ್ಕೆ ಕೊಡ್ತೇನೆ. ಅವನು ಟೇಸ್ಟ್ ಮಾಡಿ ಹೇಳ್ತಾನೆ ಈಗ ಹೇಗಾಗಿದೆ ಅಂತ. ನೋಡಿ ಫ್ರೆಂಡ್ಸ್. ಟೇಸ್ಟಿ ಆಗಿದೆ ಅಮ್ಮ. ಓಕೆ ಫ್ರೆಂಡ್ಸ್, ಈಗ ನನ್ನ ಮಗ ತಿಂದಾಯಿತು. ಈಗ ನಾನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೇನೆ ಹೇಗೆ ಬಂದಿದೆ ಅಂತ. ಸೂಪರ್ ಆಗಿದೆ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಇದನ್ನು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಿಮ್ಮ ಮನೇಲಿ ಎಲ್ಲರಿಗೂ ಕೊಡಿ. ಹಾಗೆ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಹಾಗೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ರಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡೋದೇ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ಎಲ್ರಿಗೂ ಅಂತ ಹೇಳ್ತೇನೆ. ಹಾಗೆ ನೆಕ್ಸ್ಟ್ ಹೊಸ ಒಂದು ವಿಡಿಯೋದೊಂದಿಗೆ ನೆಕ್ಸ್ಟ್ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.